ಎಂತೆಂಥ ಸೈಕೋಗಳು ಇರ್ತಾರೆ ಅಂತಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟಿಕೆಟ್ ತೋರಿಸಪ್ಪ ಅಂತ ಕೇಳಿದ್ದಾರೆ ಟಿ ಟಿ ಅಷ್ಟೇ. ಟಿಕೆಟ್ ಕೇಳಿದ್ದಕ್ಕೆ ಚಾಲುಕ್ಯ ಎಕ್ಸ್ಪ್ರೆಸ್ನಲ್ಲಿ ಮರ್ಡರೇ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ತೋರಿಸು ಅಂತ ಕೇಳಿದ್ದಕ್ಕೆ ಟಿ ಸಿ ಸೇರಿದಂತೆ 5 ಮೇಲೆ ಇಲ್ಲೊಬ್ಬ ಸೈಕೋ ಅಟ್ಯಾಕ್ ಮಾಡಿದ್ದಾನೆ. ಈ ಅಟ್ಯಾಕ್ನಲ್ಲಿ ಟ್ರೈನ್ ಅಟೆಂಡರ್ ದೇವಋಷಿ ಅನ್ನೋರು ಸಾವನ್ನಪ್ಪಿದ್ದಾರೆ. 3 ಗಂಭೀರ ಗಾಯ ಆಗಿದೆ. ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ ಮುಸುಕುಧಾರಿ. ಪಾಂಡಿಚೇರಿ ಮುಂಬೈ ನಡುವಣ ಓಡಾಡ್ತಕ್ಕಂಥ ಚಾಲುಕ್ಯ ಎಕ್ಸ್ಪ್ರೆಸ್ನಲ್ಲಿ ಈ ರಕ್ತಪಾತ ಆಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಂಡಾ ಬಳಿ ನಡೆದಿರತಕ್ಕಂಥ ಘಟನೆ. ಚಿಂತಾಜನಕ ಸ್ಥಿತಿಯಲ್ಲಿರುವ 3 ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮುಸುಕುಧಾರಿ ಆಗಿದ್ದರಿಂದ ಅವನು ಯಾರು ಅಂತಕ್ಕಂಥದ್ದು ಗೊತ್ತಿಲ್ಲ, ಆದರೂ ಪತ್ತೆ ಹಚ್ಚಬೇಕು. ರೈಲ್ವೆ ಸ್ಟೇಷನ್ನಲ್ಲಿ ಆತ ಓಡಾಡಬೇಕಾದ್ರೆ ಎಲ್ಲಿ ಹತ್ತದ, ಏನು ಎತ್ತ, ಇವನ ಉದ್ದೇಶ ಬರೀ ಅಷ್ಟೇ ಆಗಿತ್ತಾ? ಟಿಕೆಟ್ ತಂದಿಲ್ಲ ಅಂದಿದ್ರೆ ಫೈನ್ ಕಟ್ಬಿಟ್ಟು ಅಲ್ಲೇ ಟಿಕೆಟ್ ದುಡ್ಡು ಕೊಡ್ಬೋದಾಗಿತ್ತು. ಆದರೆ ಮರ್ಡರ್ ಮಾಡುವಂಥದ್ದು ಏನು? ನಿಜಕ್ಕೂ ಕೂಡ ಮಾನಸಿಕವಾಗಿ ಇವನೇನಾದರೂ ಅಸ್ವಸ್ಥನ ಅಂತ ಅನ್ನಿಸ್ತಾ ಇದೆ. ಇವನಿಗೆ ಬೇರೆ ಹಳೆಯ ದ್ವೇಷಗಳು ವೈಷಮ್ಯಗಳು ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಇವನು ಯಾರೋ ಒಂದು 4-5 ಜನರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಉದ್ದೇಶಪೂರ್ವಕವಾಗಿ ಇಂಥವ್ರನ್ನೇ ಕೊಲ್ಲಬೇಕು ಅಂತ ಹೋದಂತೆ ಕಾಣಿಸ್ತಾ ಇಲ್ಲ. ಈ ಟ್ರೈನು ಪಾಂಡಿಚೇರಿಯಿಂದ ಮುಂಬೈಗೆ ಹೋಗ್ತಾ ಇದ್ರು ಕೂಡ ಮಧ್ಯದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇರ್ತಕ್ಕಂಥ 3 ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡಿತಾ ಹೋಗೋಣ. ದಿಲೀಪ್, ಇವನು ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ? ಇವನೇನಾದ್ರು ಮಾನಸಿಕ ಅಸ್ವಸ್ಥನ? ಬರೀ ಟಿಕೆಟ್ ಕೇಳಿದ್ದಕ್ಕೆ ಒಬ್ಬನ ಮರ್ಡರ್ ಮಾಡಿದ್ದಾನೆ ಅಂತಂದರೆ ಇನ್ನೆಂಥ ಸ್ಥಿತಿನಲ್ಲಿ ಇದ್ದಿರಬಹುದು ಅವನು ಅಂತ. ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ಇದು ಮಾನಸಿಕ ಅಸ್ವಸ್ಥ ಹೇಳೋಕ್ಕಾಗೋದಿಲ್ಲ. ಯಾಕಂತಂದ್ರೆ ತಮಿಳುನಾಡು ಮೂಲದವನು ತಮಿಳುನಾಡಿಂದ ಕೂತ್ಕೊಂಡಿದೆ ಅಂತೇಳಿ ಸ್ಪಷ್ಟವಾದ ಮಾಹಿತಿ ಬೆಳಗಾವಿ ಪೊಲೀಸರಿಗೆ ಮತ್ತು ರೈಲ್ವೆ ಪೊಲೀಸರಿಗೆ ಬಂದಿರುವಂಥದ್ದು. ಹೀಗಾಗಿ ತಮಿಳುನಾಡಿಂದ ಇಲ್ಲಿವರೆಗೆ ಹೇಗೆ ಬಂದ ಮತ್ತು ಅವನ ಹತ್ರ ವೆಪನ್ ಹೇಗಿತ್ತು ಎಲ್ಲ ವಿಚಾರವಾಗಿ ಬಹಳಷ್ಟು ಎಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ರಾತ್ರಿಯಿಂದ ಅಂದರೆ ಎಲ್ಲಿ ಘಟನೆ ಆಯಿತು ಅಲ್ಲಿಂದ 10 ಕಿಲೋಮೀಟರ್ ಆ ಕಡೆ 10 ಕಿಲೋಮೀಟರ್ ಈ ಕಡೆ ಅಂದರೆ ಲೋಂಡಾ ಕಡೆ 10 ಕಿಲೋಮೀಟರ್ ಹಾಗೂ ಖಾನಾಪುರ ಕಡೆ 10 ಕಿಲೋಮೀಟರ್ ಅಂತ ಕಂಟಿನ್ಯೂಸ್ ಸರ್ಚನ್ನು ಮಾಡ್ತಾ ಇದ್ದಾರೆ, ಕೂಂಬಿಂಗನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಅದೇ ಈ ಥರ ಬಂದಿದ್ದಾರೆ ಹಾಗೆ ಅಂತೇಳಿ. ಒಂದು ಮಾಹಿತಿ ಪ್ರಕಾರ ಏನಂತಂದರೆ ರೈಲು ಇಷ್ಟು ಸ್ಪೀಡ್ ಇರೋದ್ರಿಂದ ಜಿಗಿದ್ರಾಗ ಭಾಳಷ್ಟು ತೊಂದರೆ ಆಗಿರುತ್ತೆ ಅವನಿಗೆ ಹಾಗೆ ಅಂಥೇಳಿ. ಈಗ ನಾವು ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆ ಮುಂದೆ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸೌಮ್ಯ ಲತಾ ಅಂತಕ್ಕಂಥ ಏನು SP ಇದ್ದಾರೆ ರೈಲ್ವೆ, ಅವರು ಭೇಟಿ ಕೊಡ್ತಾರೆ. ಈ 3 ಜನ ಇದ್ದಾರೆ. 3 ಜನರ ಸ್ಥಿತಿ ಈಗ ನಾರ್ಮಲ್ ಆಗಿರುವಂಥದ್ದು, ಯಾವುದೂ ಕೂಡ ತೊಂದರೆ ಇಲ್ಲ. ಆದರೆ ಇನ್ನೂ 2-3 ದಿನಗಳ ಕಾಲ ಅವರು ಇಲ್ಲೇ ಹಾಸ್ಪಿಟ್ಲ್ ಚಿಕಿತ್ಸೆ ಪಡಬೇಕಂತಿದೆ. ಏನು ಅಶ್ರಫ್ ಅಲಿ ಇದ್ದಾರೆ, ಅವ್ರಿಗೆ ಕೂಡ ಏನು TC ಇದ್ದಾರೆ, ಅವ್ರಿಗೆ ಗಲಾಟೆ ಇತ್ತು. ಆದರೆ ಓರ್ವನ ಏನು ಚಾಕು ಇರುತ್ತಾಗಿತ್ತು ಅವರಿಗೀಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಇನ್ನೊಂದು ಗಂಟೆ ಹೊತ್ತಿಗೆ ಅವರ ಶವವನ್ನು ಹೊರಗಡೆ ಕೊಡ್ತಾರೆ ಹಾಗೆ ಅಂತೇಳಿ ಮಾಹಿತಿ ಇರುವಂಥದ್ದು. ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ತಪ್ಪು ಮಾಡಿದವರೆಲ್ಲ ಪ್ರಾಣ ಕಳ್ಕೊತಾ ಇದ್ದಾರೆ. ಅದೇ ಬಹಳ ದುರಂತದ ವಿಚಾರ. ತಪ್ಪು ಮಾಡಿದವರು ರಾಜಾರೇಷವಾಗಿ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇವನು ಸಿಕ್ಕಾಕೋತಾನೆ. ಸಿಕ್ಕಾಕೊಳ್ಳಲ್ಲ ಅಂತೇನಿಲ್ಲ, ಬರೀ ಮುಸುಕುಧಾರಿ ಆಗಿಬಿಟ್ಟು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಆಶ್ಚರ್ಯ, ಟ್ರೈನ್ ತುಂಬ ಫಾಸ್ಟ್ ಇದ್ದು ಅಲ್ಲಿಂದ ಅವನು ಹೆಂಗೆ ಜಿಗದ ಅಂತ ಒಂದು ಪ್ರಶ್ನೆ. ಜಿಗದ್ನೋ ಅಥವಾ ಅವನು ಡ್ರೆಸ್ ಗೀಸ್ ಎಲ್ಲ ತೆಗೆದುಬಿಟ್ಟು ಪ್ರಯಾಣಿಕರ ಥರ ಎಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಬಟ್ ಅವ್ನು ಯಾರು ಏನು ಎತ್ತ ಅಂತಕ್ಕಂಥದ್ದನ್ನು ಹುಡುಕಬೇಕು. ಬಟ್ ಅನ್ಯಾಯವಾಗಿ ಪಾಪ ಟ್ರೈನ್ ಅಟೆಂಡರ್ ದೇವಋಷಿ ಅಂತಕ್ಕಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇನ್ನೂ 3 ಗಾಯ. ಅವರೆಲ್ಲ ಔಟ್ ಆಫ್ ಡೇಂಜರ್ ಅಂತ ಈಗಷ್ಟೇ ನನ್ನ ಕೊಲಿಗೆ ಕೊಟ್ಟಂತಹ ಮಾಹಿತಿ. ಬಟ್ ಇಂಥದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಕ್ಕಂಥದ್ದು. ಎಲ್ಲೋ ಏನೋ ಹೋದಾಗ ಯಾರದೇ ತಪ್ಪಿಲ್ದೇನೆ ನೇಹಾ ಕೊಲೆ ಆಯಿತು, ಅಂಜಲಿ ಕೊಲೆ ಆಯಿತು, ಅವ್ರದ್ದೇನು ತಪ್ಪಿತ್ತು ಅಂತ ಒಂದೊಂದು ಸರ್ತಿ ಅನಿಸ್ಬಿಡುತ್ತೆ. ಹಾಗೆಯೇ ಇಲ್ಲೊಬ್ಬ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿ, ಆತನ ಕೊಲೆ ಆಯಿತು, ಅವನದೇನು ತಪ್ಪಿತ್ತು, ಯಾಕೆ ಹೀಗಾಗ್ತಾ ಇದೆ, ಜನರ ಮನಸ್ಥಿತಿಗಳು ಯಾಕೆ ಹೀಗಾಗ್ತಾ ಇದೆ? ಒಂದು ಕ್ಷಣದ ಆವೇಶ ಎಲ್ಲವನ್ನು ಮುಗಿಸ್ತಾರೆ ಎಲ್ಲ ಖಂಡಿತ. ಅದಕ್ಕೋಸ್ಕರ ತಾಳ್ಮೆ ಕಳ್ಕೊಳ್ಬಾರ್ದು. ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಷ್ಟೇ.